ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಭೂಮಿಗೆ ಸ್ನಾನ ಮಾಡಿಸ್ತೀನಿ ಅಂತ ಬಾತ್ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಇಲ್ಲಿ ನೋಡು, ಶುರು ಮಾಡೋಣ, ಇಷ್ಟು ಬಿಸಿನೀರು ಸಾಕಾ ಹೇಳಿದಾಗ, ಸಾಹೇಬ್ರೆ ಬಿಸಿನೀರು ತುಂಬ ಬಿಸಿ ಬಿಸಿಯಾಗಿದೆ. ಭೂಮಿ ಹೇಳ್ತಾಳೆ. ಬಾತ್ರೂಮ್ ಹೊರಗಡೆನೆ ನಿಂತ್ಕೊಂಡು ಅಂಜು ಮತ್ತೆ ಅಶ್ವಿನಿ ಅದನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಸಾಕ ಚಿನ್ನ, ಈಗ ತಣ್ಣೀರ್ ಬೆರೆಸಿದೀನಿ ಅಂತ ಅಜಿತ್ ಹೇಳಿದಾಗ, ಸಾಹೇಬ್ರೆ ಹೆಚ್ಚಿಗಿರೋ ನೀರ್ನ ನಿನ್ ಮೈ ಮೇಲೆ ಹಾಕಿ ಮಸಾಜ್ ಮಾಡ್ತಾ ಇದ್ರೆ ನಾವೆಲ್ಲ ಹಾಗೆ ಮಾಯ ಆಗ್ಬೇಕು ಅಂತ ಅಜಿತ್ ಹೇಳ್ತಿರುವಾಗ, ಸಾಹೇಬ್ರೆ ಬರ್ತಾ ಬರ್ತಾ ಪೋಲಿ ಆಗ್ತಾ ಇದೀರ ಅಂತ ಭೂಮಿ ಹೇಳ್ತಾಳೆ. ಚಿನ್ನ, ನಾನು ಪೊಲೀಸೇ ಆಗಿರ್ಬೋದು, ಆದ್ರೆ ಪೋಲಿ ಎಲ್ಲ ಹೆಂಡತಿ ಮುಂದೆ ಪೋಲಿನೇ ಆಗಿರ್ಬೇಕಲ್ವಾ, ಬಿಸಿನೀರ್ ಹಾಕಿ ಮಸಾಜ್ ಮಾಡ್ತೀನಿ ಹೇಳ್ಬಿಟ್ಟು ಅಜಿತ್ ಮತ್ತೆ ಭೂಮಿ ಆ ಕಡೆ ಒಂದೊಂದ್ ಮೂಲೆಯಲ್ಲಿ ನಿಂತಿರ್ತಾರೆ. ಎಲ್ಲ ಕೇಳಿಸ್ಕೊಳಕ್ಕಾಗದೆ ಅಂಜು ಒದ್ದಾಡ್ತಾ ಇರ್ತಾಳೆ. ಏನಿದು, ಈ ಬೆನ್ನು ನೈಸ್ ರೋಡ್ ತರ ನೈಸ್ ಆಗಿದೆ ಅಂತ ಅಜಿತ್ ಹೇಳ್ತಿರುವಾಗ, ಕೇಳಿಸ್ಕೊಳಕ್ಕಾಗದೆ ಅಂಜು, ಅಪೇಕ್ಷಾ, ಅಶ್ವಿನಿ ಕೇಳಿಸ್ಕೊಳಕ್ಕಾಗದೆ 3 ಜನನು ಅಲ್ಲಿಂದ ಹೊರಟೋಗ್ತಾರೆ. ಭೂಮಿ ಅಜಿತ್ಗೆ ಹೊಡೆಯೋ ತರ ಮಾಡಿದಾಗ ಹೊರಗಡೆ ಅಂತ ಅಜಿತ್ ಸನ್ನೆ ಮಾಡ್ತಾರೆ. ನಂತರ ಹೋಗಿ ನೋಡಿ ಎಂದಾಗ ನಿಧಾನಕ್ಕೆ ಡೋರ್ನ ಓಪನ್ ಮಾಡಿ ನೋಡಿದಾಗ ಯಾರು ಇರೋದಿಲ್ಲ. ಸರಿ ಭೂಮಿ, ನೀನ್ ಸ್ನಾನ ಮಾಡ್ಕೊ ಅಂತ ಹೇಳಿ ಅಜಿತ್ ಹೊರಗಡೆ ಬರ್ತಾನೆ. ಇನ್ನೊಂದ್ ಕಡೆ ಅಶ್ವಿನಿ, ಅಂಜು, ಅಪೇಕ್ಷಾ ಹಾಗೆ ದೇವಯಾನಿ ಕೂತ್ಕೊಂಡಿರ್ತಾರೆ. ಅಪೇಕ್ಷಾ ಹೇಳ್ತಾಳೆ, ನಂಗೆ ಇನ್ನೂ ನಂಬಕ್ಕೆ ಆಗ್ತಾ ಇಲ್ಲ, ಇದು ನಿಜವಾದ ಮದ್ವೆನಾ ಅಥವಾ ನಾಟಕದ ಮದ್ವೆನಾ ಅಂತ. ಗಂಡ ಹೆಂಡತಿ ಇಷ್ಟೊಂದು ರೊಮ್ಯಾಂಟಿಕ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಆಗ್ಲಿ, ನನ್ 3 ದಿನ ರೂಮ್ ಕಡೆಗೆ ತಲೆ ಹಾಕೋದೇ ಬೇಡ ಹೇಳ್ಬಿಟ್ಟು ಅಪೇಕ್ಷಾ ಅಲ್ಲಿಂದ ಇದ್ದೋದ್ರೆ, ಈ ಕಡೆ ನಾನಿಲ್ಲಿ ಹೊಟ್ಟೆ ಉರ್ಕೊಂಡು ಕೂತಿದ್ದೀನಿ, ಯಾಕೆ ಇಷ್ಟು ಸೈಲೆಂಟ್ ಆಗಿ ಕೂತಿದ್ಯಾ ಮಾಮ್, ಏನಾದ್ರು ಮಾತಾಡು ಮಾಮ್ ಅಂತ ಅಂಜು ಹೇಳ್ತಾಳೆ. ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಅಪೇಕ್ಷಾ ಮುಂದೆ ನನ್ನ ಕೈಲಿ ಏನು ಮಾತಾಡೋದಕ್ಕಾಗಲ್ಲ ಅಂತ ದೇವಯ್ಯನಿ ಹೇಳಿದಾಗ, ಅಯ್ಯೋ ಮಾಮ್, ನೀ ಒಳ್ಳೆತನದ ಮುಖವಾಡನ ಇದನ್ನ ತೆಗೆದು ಬಿಸಾಕು, ಇದು ನೀನ್ ನನಗೆ ಸ್ವಲ್ಪ ಸಮಾಧಾನನಾದ್ರೂ ಮಾಡು, ಇಲ್ಲ ಆಗ್ತಾ ಇಲ್ಲ ಮಾಮ್ ಅಂತ ಅಂಜು ಹೇಳಿದಾಗ, ಎಷ್ಟು ಸರಿ ಅಂತ ನಿನಗೆ ಸಮಾಧಾನ ಮಾಡೋದು, ಹೊಟ್ಟೆ ಹುರ್ಕೊಳ್ಳೋದ್ ಬಿಟ್ಟು ಒಂದ್ ಸ್ವಲ್ಪ ಕಾಮಾಗಿರು, ನಾಳೆ ನಿನಗೆ ಅಜಿತ್ತು ಸಿಗ್ತಾನೆ, ಪದೇ ಪದೇ ಉರ್ಕೊಂತಾ ಇರು, ನಿನಗೆ ನಾನು ಸಮಾಧಾನ ಮಾಡ್ತಾ ಕೂರ್ತೀನಿ, ನನ್ಗೆ ಅದೇ ಕೆಲ್ಸನಾ. ದೇವಯಾನಿ ಬೈದಾಗ, ನನ್ ಕಷ್ಟ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ನೀವೇನೋ ಹೇಳ್ತೀರಾ, ನನ್ನ ಕೈಲಿ ಇರೋದಕ್ಕಾಗ್ತಾ ಇಲ್ಲ, ಅಷ್ಟೊಂದು ಕ್ಲೋಸ್ ಆಗಿದ್ದಾರೆ, ಅದನ್ನ ನೋಡ್ಕೊಂಡು ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ. ಅಶ್ವಿನಿ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ, ನನಗೆ ಯಾಕೋ ಅವರಿಬ್ರು ನಾಟಕ ಆಡ್ತಾ ಇದಾರೆ ಅಂತ ಅನ್ಸುತ್ತೆ, ನಾವು ಅವರಿಬ್ರು ಮಾತಾಡೋತಿರೋ ರೀತಿನೇ ಬೇರೆ ಆಗಿತ್ತು, ಅವರಿಬ್ರು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ರು, ನಾವು ಕೇಳಿಸ್ಕೊಳ್ತಿದ್ದು ಅವ್ರಿಗೆ ಗೊತ್ತಾಗಿ ಅವ್ರ ನಾಟಕ ಶುರು ಮಾಡ್ಕೊಂಡ್ರ ಹೇಗೆ ರನ್ನ ಅಂತ. ಆಮೇಲೆ ಅವ್ರ ಟೋನ್ ಬದಲಾಗಿದ್ದು ಅಶ್ವಿನಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡ ದೇವಯ್ಯ ಹೇಳ್ತಾರೆ, ಅಯ್ಯೋ ನಿಮ್ಮ ಅನುಮಾನಕ್ಕಷ್ಟು ಬೆಂಕಿ ಹಾಕ, ಇಲ್ಲಿ ಹೊಟ್ಟೆ ಉರ್ಕೊಂಡು ಸಾಯ್ತಾ ಇದ್ದೀನಿ, ನೀವು ನೋಡಿದ್ರೆ ಏನೇನು ಹೇಳ್ತಾ ಇದ್ದೀರಾ ಅಂದಾಗ, ಮಾಮ್ ಇದನ್ನೆಲ್ಲ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಮಾಮ್. ಅಂಜು ಹೇಳಿದಾಗ, ನೋಡೋಕ್ಕಾಗ್ತಾ ಇಲ್ಲ ಅಂದ್ರೆ ಅಪೇಕ್ಷೆ ಹೇಳ್ದಂಗೆ ಇದನ್ನ ರೂಮ್ ಕಡೆಗೆ ತಲೆನೇ ಹಾಕ್ಬೇಡ, ಅವಾಗ ನೋಡಿದ್ರು ಕುಯ್ಯ ಅಂತಾನೆ ಇರ್ತಾಳೆ ಅಂತ ದೇವಯಾನಿ ಬೈದ್ಬಿಟ್ಟು ಹೊರಟೋಗ್ತಾರೆ. ಕಡೆ ನಚಿಕೇತ್ ಮತ್ತೆ ಸಂಗೀತ ಅವರು ಕೊಡೋ ಅಂತ ಹೇಳಿ ನಚಿಕೇತ್ನ ಆಟಾಡಿಸ್ತಾ ಇರ್ತಾರೆ. ಅಜ್ಜಿ ಬಂದ್ಬಿಟ್ಟು, ನಿಲ್ಸಿ, ನಿಮ್ಮಿಬ್ರದ್ದು ಏನದು ಕಿತ್ತಾಡ್ತಾ ಇದ್ದೀರಾ ನೀವಿಬ್ರು. ಅಜ್ಜಿ ಕೇಳ್ತಾರೆ, ಅಮ್ಮ ನೋಡಮ್ಮ, ಇಲ್ಲಿ ತಿನ್ಬೇಕು ಅಂತ ಹೇಳ್ತಾ, ಅದಕ್ಕೆ ನನ್ನ ಮಗ ಸ್ವೀಟ್ ತಿನ್ನೋದಕ್ಕೆ ಆಸೆ ಪಡ್ತಾ ಇದ್ದಾನಲ್ಲ ಅಂತ ಮಾಡ್ಕೊಡೋಣ ಅಂತ ಅನ್ಕೊಂಡ್ರೆ, ಈ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿಟ್ಟಿದ್ದೀನಮ್ಮ, ಅದನ್ನ ತಗೊಂಡು ತಿಂತಾ ಇದ್ದ, ಏನೋ ಮಗು ಆಸೆ ಪಡ್ತಾ ಇದ್ದಾನೆ ಅಂತ ನಾನು ಸುಮ್ಮನಾದೆ, ಹೀಗೆ ಇರೋ ಬರೋದನ್ನೆಲ್ಲ ಒಂದ್ ಮುಷ್ಟಿ ತಗೊಂಡು ಬಂದಿದ್ದಾನೆ, ಕೊಡೋದಕ್ಕೆ ಕೇಳಮ್ಮ ಅವನಿಗೆ. ಸಂಗೀತ ಹೇಳಿದಾಗ, ಇನ್ನೇನ್ ಮತ್ತೆ ಅಡಿಗೆ ಮಾಡೋದಕ್ಕೆ ಇಷ್ಟೊಂದು ಲೇಟ್ ಮಾಡಿದ್ರೆ ಇರೋ ಬರೋದನ್ನೆಲ್ಲ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂತೀನಿ, ಮೊಮ್ಮಗ ಸರಿಯಾಗಿ ಮಾಡಿದಾನೆ ಅಂತ ಅಜ್ಜಿ ಹೇಳ್ತಾರೆ. ಅಜ್ಜಿ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಜ್ಜಿ ಮೊಮ್ಮಗ ಇಬ್ರು ಸರಿಯಾಗಿದ್ದೀರಾ, ಏಯ್ ಕೊಡೋ ಇಲ್ಲಿ ಕೊಡೋ ಹೇಳ್ತಿರುವಾಗ ಅಲ್ಲಿಗೆ ಭೂಮಿ ಬಂದು, ನಾನು 3 ದಿನ ಆಯ್ತು ಏನಕ್ಕೆ ಕೆಲಸನೇ ಮಾಡಿಲ್ಲ, ಏನಾದ್ರೂ ಕೆಲಸ ಇದ್ರೆ ಹೇಳಿತ್ತೆ ನಾನು ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ. ನಚಿಕೇತ್, ಅದಕ್ಕೆ ನನಗೆ ಕಜ್ಜಾಯ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಹೇಳ್ತಾರೆ. ಏಯ್ ತಲೆ ಮೇಲೆ ಹೊಡಿತೀನಿ ನೋಡು ಭೂಮಿ, ನೀನ್ ಏನ್ ಕೆಲ್ಸನೂ ಮಾಡಬಾರ್ದು, ಕುತ್ಕೊಂಡು ರೆಸ್ಟ್ ಮಾಡ್ಬೇಕು, ಹೋಗು ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡು ಅಂತ ಸಂಗೀತ ಹೇಳ್ತಾರೆ. ಹೀಗೆ ಕಜ್ಜಾಯ ಏನಿಲ್ಲ ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತ ನಚಿಕೇತ್ಗೆ ಹೇಳಿದಾಗ, ಮಾಮ್ ಅಂತ ನಚಿಕೇತ್ ಹೇಳ್ತಾನೆ, ಪ್ಲೀಸ್ ಅತ್ತೆ ಏನಾದ್ರೂ ಸಣ್ಣ ಪುಟ್ಟ ಕೆಲ್ಸನಾದ್ರೂ ಕೊಡಿ, ಕುತ್ಕೊಂಡು ಬೇಜಾರಾಗ್ತಾ ಇದೆ, ಇನ್ನೂ ಹೋಗಿ ರೆಸ್ಟ್ ಮಾಡು ಅಂತ ಸಂಗೀತ ಬೈತಾರೆ. ಹೀಗೆ ಮಾಮ ಹೇಳಿದ್ಮೇಲೆ ಮುಗೀತು, ನೀವು ರೆಸ್ಟ್ ಮಾಡ್ಬೇಕು ನಚಿಕೇತ್ ಹೇಳ್ತಾನೆ. ಇನ್ನೊಂದ್ ಕಡೆ ಸೋಫಾದಲ್ಲಿ ಮತ್ತೆ ದೇವಯಾನಿ ಇದನ್ನೆಲ್ಲ ಕೇಳಿಸ್ಕೊಂತಾ ಇರ್ತಾರೆ. ಅಂಜು, ರೆಸ್ಟ್ ಮಾಡೋ ಅಂತ ದೊಡ್ಡ ರೋಗ ಇವಳಿಗೇನು ಬಂದಿದೆಯೋ ಅಂತ ಅಂಜು ಹೇಳ್ತಿರುವಾಗ, ಶ್ ಅಂತ ದೇವಯಾನಿ ಸನ್ನೆ ಮಾಡ್ತಾರೆ. ಟೈಮಿಗೆ, ಚಿನ್ನ ನಾನು ಆಚೆ ಹೋಗಿ ಬರೋ ಅಷ್ಟರಲ್ಲಿ ಇಂಥ ಹೊರಗಡೆ ಬಂದೇ ಬಿಟ್ಟಿಯಾ, ತಗೋ ನಿನ್ಗೋಸ್ಕರ ಅಂತ ಮಲ್ಗೆ ಹೂ ತಂದಿದ್ದೀನಿ, ಮಲ್ಗೆ ಹೂನ ಮುಡ್ಕೊಂಡು ಮಂಡೆಯಿಂದ ಮೈಸೂರವರೆಗೂ ಗಮ್ ಅಂತಿರ್ಬೇಕು ನೀನು ಹೇಳ್ಬಿಟ್ಟು ತಿರ್ಗು ಅಂತ ಹೇಳಿ ಭೂಮಿ ತಲೆಗೆ ಅಜಿತೆ ಹೂವು ಮಿಡಿಸ್ತಾರೆ. ಚಿನ್ನ, ಲಡ್ಗೆ ಬೇರೆ ಬಂದ್ಬಿಡ್ತು, ನಿಂಗೆ ಅಷ್ಟೊಂದು ದೃಷ್ಟಿಯಾಗಿದೆ, ಮುಂದೆ 10 ಜನ ಹುಡುಗಿಯರು ಬಂದು ನಿಂತ್ಕೊಂಡ್ರು ಸರಿ, ನನ್ನ 2 ಕಣ್ಣುಗಳು ಮಾತ್ರ ನಿನ್ನೆ ನೋಡ್ತಾ ಇರ್ತವೆ, ನಿನ್ನ 3 ದಿನದಿಂದ ತುಂಬಾನೇ ಮಿಸ್ ಮಾಡ್ಕೊಂಡಿದ್ದೀನಿ ಚಿನ್ನ.
ಇವತ್ತು ಮುತ್ತುಗಳನ್ನೆಲ್ಲ ಪಡ್ಕೊಂಡೇ ಬಿಡೋದು. ನಗು ಅಂತ ಹೇಳಕ್ ಬಂದೆ ಅಂತ ರಚಿತ ಹೇಳ್ತಿರುವಾಗ ನೀನ್ ಹೆಂಡ್ತಿನ ಜೋಪಾನವಾಗಿ ರೂಮಲ್ಲಿ ಕೊಂಡೋಗಿ ರೆಸ್ಟ್ ಮಾಡ್ಸಪ್ಪ, ಇಲ್ಲೇ ಇದೀವಿ ಅಂತ ನಿನಗೆ ಒಂದ್ ಸ್ವಲ್ಪ ಗೊತ್ತಿರ್ಲಪ್ಪ ಅಂತ ಸಂಗೀತ ಹೇಳಿದಾಗ ಅಜಿತ್ನ ಮುತ್ತುಗಳನ್ನೆಲ್ಲ ಸೀಕ್ರೆಟ್ ಆಗಿ ನಾನೇ ಪಡ್ಕೊಂತೀನಿ ಹೇಳ್ಬಿಟ್ಟು ಅಜಿತ್ ಭೂಮಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸಂಗೀತನೂ ಹೊರಟೋಗ್ತಾರೆ. ಆಗ ನಚಿಕೇತ್ ಅಲ್ಲ ಅಣ್ಣ ಅತ್ತಿಗೆನ ಪ್ರೀತಿಸಿ ಮದುವೆ ಆಗಿದ್ದು ಓಕೆ, ಮುಂದೆ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಏನೋ ಮಿಸ್ ಹೊಡಿತಿದ್ಯಲ್ಲ ನಚಿಕೇತ್, ಅದೇನಂತ ಕಂಡುಹಿಡಿಲೇಬೇಕು. ನಚಿಕೇತ್ ನಿರ್ಧಾರ ಮಾಡ್ತಾರೆ. ಕಡೆ ಅಶ್ವಿನಿ, ದೇವಯಾನಿ, ಅಂಜು ಇದನ್ನೆಲ್ಲ ನೋಡಿ ತುಂಬಾನೇ ಉರ್ಕೊಂತಾರೆ. ಭೂಮಿ ರೂಮಿಗೆ ಬಂದ್ಮೇಲೆ ಸಾಹೇಬ್ರೆ ನಿಮ್ದು ಯಾಕೋ ತುಂಬಾನೇ ಅತಿ ಆಯ್ತು, ಅಡ್ವರ್ಟೈಸ್ ತಗೊಂತಾ ಇದ್ದೀರಾ, ಹಂಗೆ ನನ್ ಮೇಲೆ ಆಸೆ ಗೀಸೆ ಹುಡ್ತಾವ್ ಏನೋ ಅಂತ ಭೂಮಿ ಕೇಳ್ತಾಳೆ. ತಲೆ ಹೊಡೆದಾಕ್ತೀನಿ ಇವಾಗ. ತಿಂಗಳಿಂದ ನಾವು ರೂಮಲ್ಲೇ ಒಟ್ಟಿಗೆ ಬಿಡ್ಮೇಲೆ ಎಷ್ಟು ದಿನ ಮಲ್ಕೊಂಡಿದೀವಿ, ಒಟ್ಟಿಗೆ ಕಳೆದಿದ್ದೀವಿ. ದಿನ ಆದ್ರೂ ನಿನ್ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿದಿನ, ಹಾಗೆ ಹತ್ರ ಬಂದು ಮಾಡು ಮಾಡು ಅಂತ ಹೇಳಿದ್ರು ನಾನು ನಿನ್ನ ತಿರುಗು ನೋಡೋದಿಲ್ಲ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅಲ್ಲ ಸಾಹೇಬ್ರೆ ಮುಂದೆ ಈ ತರ ರೊಮ್ಯಾಂಟಿಕ್ ಆಗಿ ನಡ್ಕೊಂತಾ ಇದ್ರೆ ಹುಡುಗಿ ಮೇಲೆ ಲವ್ ಆಗದೆ ಇರುತ್ತಾ? ಭೂಮಿ ಹೇಳಿದಾಗ ಅಜಿತ್ಗೆ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಈ ಭೂಮಿಗೆ ಮಾತ್ರ ಲವ್ ಆಗೋದಿಲ್ಲ, ಓವರ್ ಆಕ್ಟಿಂಗ್ ಬೇಕಾ? ಮುಂಚೆ ಎಲ್ಲ ಇದೇ ತರ ಆಡ್ತಾ ಇದ್ರಿ, ಸ್ವಲ್ಪ ದಿನ ನಿಲ್ಲಿಸ್ಬಿಟ್ರೆ ಇದೇನಿದು ಹೊಸ ತರ, ನಂಗೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಸಾಹೇಬ್ರೆ. ಭೂಮಿ ಹೇಳಿದಾಗ ನೋಡು ಮುಂಚೆ ಇದ್ಲು ಅಂತ ಈ ತರ ಮಾಡಿದೆ, ಮಧ್ಯದಲ್ಲಿ ಇರ್ಲಿಲ್ಲ, ಈಗ ಮತ್ತೆ ಬಂದಿದ್ದಾಳೆ. ಅವತ್ ಮಾತಾಡಿದ್ನ ಕೇಳಿಸ್ಕೊಂಡ, ಈ ಜನ್ಮದಲ್ಲಿ ನನ್ನ ಮದ್ವೆ ಅಂತ ಆದ್ರೆ ಅದು ನಿನ್ನನ್ನೇ ಅಂತ ಹೇಳಿದಾಳೆ. ನಾವಿಬ್ರು ತುಂಬಾನೇ ಕ್ಲೋಸ್ ಆಗಿದ್ದೀವಿ ಅನ್ನೋ ರೀತಿ ಮುಂದೆ ತೋರಿಸ್ಕೋಬೇಕು. ನಮ್ಮಿಬ್ರದ್ದು ಬೆಸ್ಟ್ ಪೇರ್ ಅಂತ ಅವಳಿಗೆ ಅನಿಸ್ಬೇಕು. ನನ್ನನ್ನು ಮರೆತು ನಾನು ಸಿಗೋದಿಲ್ಲ ಅಂತ ಡಿಸೈಡ್ ಆಗಿ ಬೇರೆ ಹುಡುಗನ ಮದ್ವೆ ಆಗ್ಬೇಕು. ಅದುವರೆಗೂ ನಾವೀಗೆ ಇರ್ಲೇಬೇಕು. ನಾನು ನಿನ್ ಜೊತೆ ಕ್ಲೋಸ್ ಆಗ್ಬಿಟ್ರೆ ನನ್ ಮೇಲೆ ನಿಂಗೆ ಪ್ರೀತಿ ಆಗ್ಬಿಡುತ್ತಾ? ಅಜಿತ್ ಕೇಳ್ತಾರೆ. ನಾನು ನಿಮಗೆ ಅವತ್ತೇ ಹೇಳಿದ್ದೆ ತಾನೇ ಅಂತ ಸೆಂಟಿಮೆಂಟ್ ಎಲ್ಲ ಏನೂ ಇಲ್ಲ. ಯಾರು ಹೇಳಿ? ಭೂಮಿಗೆ ಲವ್ ಪವ್ ಎಲ್ಲ ಆಗ್ಬರೋದಿಲ್ಲ, ನಿಮ್ಮೇಲೆ ಚಾನ್ಸೇ ಇಲ್ಲ. ಈಗಂತೂ ನೆವರ್ ಅಂತ ಯೋಚನೆ ಮಾಡ್ತಾ ಇರುವಾಗ ನಂತರ ಭೂಮಿ ನನ್ನ ಕನಸಿನ ರಾಜನೇ ಬೇರೆ ಸಾಹೇಬ್ರೆ, ನನಗೆ ಸೆಟ್ ಆಗಲ್ಲ ಅಂತ ಹೇಳ್ದಾಗ ಹೇಳ್ದಿಲ್ಲ, ಅದೇ ಹೇಳ್ತಿಲ್ಲ, ಮೆಹಂದಿ ಹಾಕ್ಬೇಕು, 3 ಹೊತ್ತು ಊಟ ತಿನ್ನಿಸ್ಬೇಕು, ಒಂಥರ ಕಾಳಜಿ ಮಾಡ್ಬೇಕು ಅಂತ. ಅದಕ್ಕೂ ನೀನು ಅದೇ ತರ ಯೋಚನೆಯಲ್ಲಿ ಮುಳುಗಿರೋ, ಆ ಯೋಚನೆಯಿಂದ ಹೊರಗೆ ಬರಬೇಡ ಅಂತ ಅಜಿತ್ ಹೇಳಿದಾಗ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ. ಈಗ ನಿದ್ರೆ ಬರ್ತಾ ಇದೆ, ಸುಮ್ಮನೆ ಬಿತ್ಕೊಳ್ಳೋಣ ಬಾ ಅಂತ ಅಜಿತ್ ಹೇಳ್ಬಿಟ್ಟು ಕೊಂಡ್ರೆ ಈ ಕಡೆ ಭೂಮಿ ಸಡನ್ ಆಗಿ ಮಕ್ಕ ಹೇಳಿರೋ ಮಾತು ನೆನಪಾಗುತ್ತೆ. ಅವತ್ತು ಕಾಲೋನಿ ಮೇಲೆ ಅಟ್ಯಾಕ್ ಆದಾಗ ಒಂದು ಟ್ರಂಕ್ ನ ತಗೊಂಡ್ಬಂದು ಭೂಮಿನ ಕರೀತಾರೆ. ನೋಡು ಭೂಮಿ, ವಯಸ್ಸಿನ ಬಾಲ್ಯದ ವಸ್ತುಗಳೆಲ್ಲ ಇದರಲ್ಲಿದೆ, ಈಗ ಇದನ್ನ ಜೋಪಾನವಾಗಿಡು ಅಂತ ನನ್ನ ಹತ್ರ ಕೊಟ್ಟಿದ್ರು. ಕಾಲೋನಿ ಎಲ್ಲ ಅಸ್ತವ್ಯಸ್ತ ಆಗೋಗಿದೆ, ನನ್ನ ಕೈಯಲ್ಲಿ ಜೋಪಾನ ಮಾಡಕ್ ಹೋಗೋದಿಲ್ಲ ಭೂಮಿ, ಅದಕ್ಕೆ ನಾನು ನಿನ್ ಕೈಗೆ ತಂದು ಕೊಡ್ತಾ ಇದ್ದೀನಿ. ನಿನ್ ಸಂಬಂಧಪಟ್ಟಿರೋ ವಸ್ತುಗಳೆಲ್ಲ ಇದಾವೆ, ಇದನ್ನ ಜೋಪಾನವಾಗಿ ಇಟ್ಕೋ ಭೂಮಿ ಅಂತ ಲಕ್ಷ್ಮಕ್ಕೂ ಕೊಟ್ಟೋಗಿರ್ತಾರೆ. ನೆನ್ಸ್ಕೊಂಡು ಭೂಮಿ, ಹಾಗಾದ್ರೆ ಅದರಲ್ಲಿ ನನಗೆ ಸಂಬಂಧಿಸಿರೋ ವಸ್ತುಗಳೆಲ್ಲ ಇದಾವೆ, ನಾನು ನಮ್ಮ ಅಪ್ಪ ಅಮ್ಮ ಯಾರು ಅಂತ ಕಂಡಿಡಿಬಹುದು ಅಲ್ವಾ ಹೇಳ್ಬಿಟ್ಟು ಅಲ್ಲಿ ಕೆಳಗಡೆ ಇಟ್ಟಿರುವಂತ ಟ್ರೆಂಡ್ ನ ಮಾಡ್ತಾಳೆ ಭೂಮಿ. ಇದ್ರಲ್ಲಿ ನನ್ನ ತಂದೆ ತಾಯಿ ಯಾರು ಅಂತ ಗೊತ್ತಾಗುವಂತಹ ವಸ್ತುಗಳಿರ್ಲಿ ಅಂತ ಹೇಳಿ ಭೂಮಿ ದೇವ್ರ ಹತ್ರ ಕೇಳ್ಕೊಂಡು ಟ್ರಂಕ್ನ ಓಪನ್ ಮಾಡಿದಾಗ ಟ್ರಂಕ್ ಪೂರ್ತಿ ಖಾಲಿ ಆಗಿರುತ್ತೆ. ಇದು ಟ್ರಂಕ್ ಪೂರ್ತಿ ಖಾಲಿ ಆಗಿದೆಯಾ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾಗ ಅಜಿತ್ ನಿದ್ದೆ ಬರ್ತಾ ಇದೆ ಅಂತ ಹೇಳಿದ್ರೆ ಏನ್ ಗುಣಗುಣ ಅಂತ ಗುಣಗ್ತಾ ಇದೆಯಲ್ಲ. ಅಜಿತ್ ಬೈತಾರೆ, ಸಾಹೇಬ್ರೆ ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ಲು ನನ್ನ ಬಾಲ್ಯದ ವಸ್ತುಗಳೆಲ್ಲ ಅಲ್ಲಿ ಇಟ್ಟಿದ್ಲಂತೆ, ಸರಿ ನೋಡೋಣ ಅಂತ ಓಪನ್ ಮಾಡಿ ನೋಡಿದೆ, ಆದ್ರೆ ಇಲ್ಲ ಸಾಹೇಬ್ರೆ, ಆದ್ರೆ ಲಕ್ಷ್ಮಕ್ಕ ತಂದು ಕೊಡುವಾಗ ಇದ್ರಲ್ಲಿ ಬಾಲ್ಯದ ವಸ್ತುಗಳೆಲ್ಲ ಇದೆ ಅಂತ ತಂದು ಕೊಟ್ಟಿದ್ರು, ಆಗಿದೆಯಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ ಅದ್ರಲ್ಲಿ ಏನಿರುತ್ತೆ, ಚಿಕ್ಕ ಬಟ್ಟೆಗಳು ಇರುತ್ತೆ, ಅದನ್ನ ತಗೊಂಡು ನೀನೀಗ ಏನ್ ಮಾಡ್ತೀಯಾ, ಬಂದು ಮಲ್ಕೋಬಾರ್ದಾ ಅಂತ ಅಜಿತ್ ಜೋರ್ ಮಾಡ್ತಾರೆ. ಆಗಲ್ಲ ಸಾಹೇಬ್ರೆ, ಚಿಕ್ಕ ವಯಸ್ಸಿನ ವಸ್ತುಗಳು ಅಂದ್ರೆ ಅದ್ರ ಮೇಲೆ ಫೀಲಿಂಗ್ಸ್ ಇದ್ದೇ ಇರುತ್ತೆ ಅಲ್ವಾ. ಕರೆಕ್ಟ್ ಆಗಿ ಹೇಳಿದ್ರು, ನಿನಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಇದ್ರಲ್ಲಿದೆ ಅಂತ. ಇವಾಗ ಏನು ಕಾಣಿಸ್ತಾನೆ ಇಲ್ಲ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಎದ್ದು ಕೂತ್ಕೊಂಡು ಇದನ್ನ ಯಾರು ತಂದು ಕೊಟ್ರು ಅಂದೆ, ಲಕ್ಷ್ಮಕ್ಕನ. ಆದ್ರೆ ಅವತ್ತು ಕಾಲೋನಿಯಲ್ಲಿ ಇರೋ ವಸ್ತುಗಳನ್ನೆಲ್ಲ ಹೊರಗಡೆ ಎಸ್ತಿದ್ರು, ಅಲ್ಲೇ ಏನಾದ್ರು ಬಿದ್ದಿರ್ಬಹುದಾ ಅಜಿತ್ ಹೇಳಿದಾಗ ಹೌದಲ್ವಾ ಸಾಹೇಬ್ರೆ, ಆ ಕಡೆ ಮಾಡುವಾಗ ಎಲ್ಲ ಚೆಲ್ಲಾಪಿಲ್ಲಿ ಆಗಿರ್ಬೇಕು ಅಂತ ಭೂಮಿ ಹೇಳ್ತಾಳೆ. ಆಗ ನೋಡು, ಟೆನ್ಷನ್ ಅಲ್ಲಿ ನನಗೆ ಸರಿಯಾಗಿ ನಿದ್ದೆ ಮಾಡೋಕೆ ಆಗಿಲ್ಲ, ತುಂಬಾ ನಿದ್ದೆ ಬರ್ತಾ ಇದೆ, ಬಂದು ಮಲ್ಕೋ ಅಂತ ಹೇಳ್ಬಿಟ್ಟು ಮಲ್ಕೊಂತಾರೆ. ಆಗಲ್ಲ ಸಾಹೇಬ್ರೆ, ಇರೋ ವಸ್ತುಗಳೆಲ್ಲ ಎಲ್ಲೋಗಿರ್ಬೋದು ಅಂತ ಯೋಚನೆ ಮಾಡಿದಾಗ ಟ್ರಂಕ್ ಅಲ್ಲಿ ಸೈಡ್ ಅಲ್ಲಿ ನೆಕ್ಲೆಸ್ ಸಿಗುತ್ತೆ ನೋಡಿ, ತುಂಬಾನೇ ಖುಷಿ ಆಗುತ್ತೆ. ಇದನ್ನ ನೋಡಿ, ಇದು ಭಾಗ್ಯಮ್ಮಂದ್ ಆಗಿರ್ಬಹುದಾ, ಅದಕ್ಕೆ ಒಳ್ಳೆ ಡೈಮಂಡ್ ತರ ಇದೆ, ಭಾಗ್ಯಮ್ಮನ್ಗೆ ಈ ನೆಕ್ಲೆಸ್ ಸೇರೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಎತ್ತವ್ರದ್ದೇ ಆಗಿರ್ಬೋದು, ನೋಡಿ ಇಲ್ಲಿ ಅಂತ ಹೇಳಿದಾಗ ನಿದ್ದೆ ಮಾಡ್ತಾ ಇರ್ತಾನೆ. ಬೇಡ ಸಾಹೇಬ್ರಿಗೆ ಇದನ್ನ ಏನಾದ್ರು ತೋರಿಸಿದ್ರೆ ಸಾಹೇಬ್ರಿಗೆ ನಾನು ಭಾಗ್ಯಮ್ಮನ ಮಗಳಲ್ಲ, ಸಾಕು ಮಗಳು ವಿಷಯ ಗೊತ್ತಾಗುತ್ತೆ, ಸಾಹೇಬ್ರಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ಹೇಳ್ಬಿಟ್ಟು ಅದನ್ನ ಸೀರೆ ಸೆರಗಲ್ಲಿ ಗಂಟಾಕೊಂಡು ಬೇಕಾದ್ರೆ ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗ್ತಾ ಇದೀಯ ಅಂತ ಅಜಿತ್ ಕೇಳ್ತಾರೆ. ಬೇಕು ಸಾಹೇಬ್ರೆ ಕುಡಿಯೋದಕ್ಕೆ ಅಂತ ಭೂಮಿ ಹೇಳ್ತಾಳೆ. ಹಿಂದೆ ಇದೆಯಲ್ಲ ಅಂತ ಹೇಳಿದಾಗ ಸಾಹೇಬ್ರೆ ಯಾಕೋ ಗಂಟ್ಲು ಹೊರ ಅಂತ ಇದೆ, ಅದಕ್ಕೆ ಬಿಸಿನೀರು ಕುಡ್ಕೊಂಡ್ ಬರ್ತೀನಿ, ನೀವು ಮಲ್ಕೊಳ್ಳಿ ಬಿಟ್ಟು ಅಲ್ಲಿಂದ ಸೀದಾ ದೇವ್ರ ಹತ್ರ ಬಂದು ಬೆಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ದೇವ್ರೆ, ಎತ್ತವರು ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಈ ನೆಕ್ಲೆಸ್ ಸಿಕ್ಕಿದೆ, ಇದು ಭಾಗ್ಯಮ್ಮಂದ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಮೇಲೆ ಇದು ನನ್ನ ಎತ್ತವ್ರದೇ ಆಗಿರುತ್ತೆ, ಎತ್ತವ್ರು ಯಾರು ಅಂತ ಆದಷ್ಟು ಬೇಗ ನನಗೆ ಕೊಡಪ್ಪ ದೇವ್ರೆ
ನಿನ್ನನ್ನೇ ನಂಬಿದ್ದೀನಿ. ಈಗ ನಂಗಂತ ಯಾರೂ ಇಲ್ಲ. ನನ್ನ ತುಂಬ ಬೇಡ್ಕೊತೀನಿ. ಕೆಮ್ಮ ಹೇಳ್ದಾಗೆ ಅಲ್ಲಿ ಯಾವ ವಸ್ತುಗಳು ಸಿಗ್ಲಿಲ್ಲ. ಕೊನೆಯದಾಗಿ ಇದೊಂದು ನೆಕ್ಲೆಸ್ ಸಿಕ್ಕಿದೆ. ನನಗೆ ನನ್ನ ಹೆತ್ತವ್ರನ್ನ ತೋರಿಸ್ಕೊಡಪ್ಪ. ದೇವ್ರ ಮುಂದೆ ಆ ನೆಕ್ಲೆಸ್ನ ಇಟ್ಬಿಟ್ಟು ಅಂತ ಇರ್ತಾಳೆ ಭೂಮಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.